Hi, I'm Kaviresh from scoringtarget.com. In today's session, we are going to discuss FA4 question paper, blueprint and key answer for 9th standard students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ FA4ನ ಒಂದು ಪ್ರಶ್ನೆ ಪತ್ರಿಕೆ, ಅದರ ನೀಲನಕ್ಷೆ ಮತ್ತು ಕೀ ಆನ್ಸರ್ಗಳನ್ನು ಡಿಸ್ಕಸ್ ಮಾಡೋಣ. ಈಗಾಗಲೇ ಹಿಂದಿನ ವಿಡಿಯೋಲಿ 9ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ನ ಪಾಠಗಳ ಸಮರಿ, ಪ್ರಶ್ನೋತ್ತರ ಹಾಗೂ ಕ್ವಶನ್ ಪೇಪರ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಅವುಗಳನ್ನು ನೋಡಿಲ್ಲ ಅಂದರೆ ಅವುಗಳ ಲಿಂಕ್ ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಜೊತೆಗೆ ನಾವು 9ನೇ ತರಗತಿ ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಯೂಟ್ಯೂಬ್ನ ಒಂದು ಚಾನಲ್, ವಾಟ್ಸಪ್ನ ಒಂದು ಚಾನಲ್ ಕೂಡ ಮಾಡಿದ್ವಿ. ಸೊ ನಮ್ಮ ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆಗಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ನಮ್ಮ ವಾಟ್ಸಪ್ ಲಿಂಕಿಗೆ ಜಾಯ್ನ್ ಆಗಿ ವಾಟ್ಸಪ್ಪಲ್ಲಿ ನಾವು ಪ್ರತಿದಿನ ತಮ್ಮ ತರಗತಿಗೆ ಸಂಬಂಧಪಟ್ಟಂಥ ಹೊಸ ಹೊಸ ವಿಷಯಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು ನಿಮಗೆ ಇದು 9ನೇ ತರಗತಿಯ ಒಂದು ಬ್ಲೂ ಪ್ರಿಂಟ್ ಅಂದರೆ ಏನು? ಇದು ನಾವು ಟೆಸ್ಟನ್ನು, ಇದು 20 ಅಂಕದ ಟೆಸ್ಟನ್ನು ಏನು ತೆಗೆದುಕೊಂಡಿದ್ಯೋ, ಇದು ಯಾವ ಪಾಠಗಳು, ಯಾವ ಪದ್ಯ, ಯಾವ ಸಪ್ಲಿಮೆಂಟ್ ರೀಡಿಂಗ್ ಮತ್ತು ಏನು ಗ್ರಾಮರನ್ನು ಕೇಳ್ತಾ ಇದ್ವಿ, ಎಷ್ಟೆಷ್ಟು ಅಂಕ ಕೇಳ್ತಾ ಇದ್ವಿ ಅನ್ನೋದೇ ಬ್ಲೂ ಪ್ರಿಂಟ್. ಇದಾದ ನಂತರ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಿರೋದು ಇದು ಒಂದು ಪ್ರಶ್ನೆ ಪತ್ರಿಕೆ, ಫಾರ್ಮೇಟಿವ್ ಅಸೆಸ್ಮೆಂಟ್ 4 ಅಂತ ಶಾರ್ಟಲ್ಲಿ ಕರಿತೀವಿ. ಇದು FA4ನ ಪ್ರಶ್ನೆ ಪತ್ರಿಕೆ ಮತ್ತು ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು ಇದು ಕೀ ಆನ್ಸರ್. ಸೊ ನೀವು ಈ ಮೂರನ್ನು, ಕೀ ಆನ್ಸರ್, ಕ್ವೆಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಮೊದಲನೇದಾಗಿ ಶಾರ್ಟಾಗಿ ನೀವು ಬ್ಲೂ ಪ್ರಿಂಟ್ ಹೇಳ್ತಾ ಹೋಗ್ತೀನಿ. ಸೊ ಈ ಟೆಸ್ಟ್ ಏನಿದೆ FA4ನ ಒಂದು 20 ಅಂಕದ ಪ್ರಶ್ನೆ ಪತ್ರಿಕೆ, ಇಲ್ಲಿ ದ ವಿಲ್ ಆಫ್ ಸ್ಯಾಕ್ರಿಫೈಸ್, ಟು ಮೈ ಕಂಟ್ರಿಮೆನ್, ದ ಸಾಂಗ್ ಆಫ್ ಫ್ರೀಡಮ್, ಇಟ್ ವಿಲ್ ನೆವರ್ ಕಮ್ ಅಗೇನ್, ಮಂಡೇ ಮಾರ್ನಿಂಗ್, ಇಷ್ಟು ಚಾಪ್ಟರ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ. ಅಂದರೆ ಇಲ್ಲಿ ದ ವಿಲ್ ಆಫ್ ಸ್ಯಾಕ್ರಿಫೈಸ್, ಟು ಮೈ ಕಂಟ್ರಿಮೆನ್ 2 ಪಾಠಗಳು, ದ ಸಾಂಗ್ ಆಫ್ ಫ್ರೀಡಮ್, ಇಟ್ ನೆವರ್ ಕಮ್ಸ್ ಅಗೇನ್ 2 ಪದ್ಯಗಳು, ಮತ್ತು ಮಂಡೇ ಮಾರ್ನಿಂಗ್ ಏನಿದೆ ಇದು ಸಪ್ಲಿಮೆಂಟರಿ ರೀಡಿಂಗ್. ಅದಾದ ನಂತರ ಗ್ರಾಮರ್ ಮತ್ತು ಕಂಪೋಸಿಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳು 2 ಇವೆ. ಆಮೇಲೆ 1 ಅಂಕದ ನೇರವಾದ ಪ್ರಶ್ನೆಗಳು 2, 2 ಅಂಕದ ಪ್ರಶ್ನೆಗಳು 3 ಇವೆ, ಒಟ್ಟಾರೆ 6 ಅಂಕ. ಮತ್ತು 3 ಅಂಕದ ಪ್ರಶ್ನೆಗಳು 2 ಪ್ರಶ್ನೆಗಳಿವೆ, 6 ಅಂಕ. ಆ ನಂತರ ಒಂದು ಎಸ್ಸೆ ರೈಟಿಂಗ್ ಇದೆ, 4 ಅಂಕದ ಒಂದು ಪ್ರಶ್ನೆ, ಒಟ್ಟಾರೆ 10 ಪ್ರಶ್ನೆಗಳು, 20 ಅಂಕ. ಇಲ್ಲಿ ಡಿಫಿಕಲ್ಟ್ ಲೆವೆಲ್ ನೋಡಿದಾಗ ಈ ಪ್ರಶ್ನೆ ಪತ್ರಿಕೆಯಲ್ಲಿ 30% ಕ್ವಶನ್ಸ್ ಏನಿವೆ ಈಸಿಯಾಗಿವೆ, 50% ಕ್ವಶನ್ಸ್ ಏನಿವೆ ಎವರೇಜ್, ಅಂದರೆ ಟೂ ಡಿಫಿಕಲ್ಟ್ ಅಲ್ಲ, ಟೂ ಈಸಿ ಅಲ್ಲ, ಇನ್ನು 20% ಏನೇ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಇದು ನಮ್ಮ ಒಂದು ಲೆವೆಲ್ ಆಫ್ ಡಿಫಿಕಲ್ಟಿ. ಇದಾದ ನಂತರ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿರೋದು ಬ್ಲೂ ಪ್ರಿಂಟ್ ಇದೆ. ಸೊ ಇದು ನಾಲೆಜ್, ಕಾಂಪ್ರಿಹೆನ್ಷನ್, ಎಕ್ಸ್ಪ್ರೆಷನ್ ಮತ್ತು ಅಪ್ರಿಸೆನ್ಸಿ ಮತ್ತು ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆ ಕೇಳಿದ್ದಾರೆ ಅಂತ ಇದು ಬ್ಲೂ ಪ್ರಿಂಟ್ ಇದೆ. ಸೊ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು. ಈಗ ಪ್ರಶ್ನೆ ಪತ್ರಿಕೆ ನೋಡೋಣ. ಸಬ್ಜೆಕ್ಟ್ ಇಂಗ್ಲೀಷ್, ಕ್ಲಾಸ್ 9th, ಮಾರ್ಕ್ಸ್ 20, ಟೈಮ್ 40 minutes. ಮೊದಲೇ ಒಂದು ಮೇನ್ ಕ್ವೆಶನ್ ನಂಬರ್ 1ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ, 2 ಪ್ರಶ್ನೆಗಳಿರುತ್ತೆ. ಮೊದಲನೇ ಪ್ರಶ್ನೆ ಏನಿದೆ ಇದರಲ್ಲಿ ಅಂದರೆ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಇಲ್ಲಿ ಕೆಳಗಡೆ ಒಂದು ನಿಮಗೆ ಡೈಲಾಗ್ ಕೊಟ್ಟಿದ್ದಾರೆ, ಡೈಲಾಗನ್ನು ಓದ್ಕೋಬೇಕು. ಆ ಡೈಲಾಗಲ್ಲಿ ಒಂದು ಸೆಂಟೆನ್ಸ್ ಏನು ಮಾಡುತ್ತಾರೆ, ಅಂಡರ್ಲೈನ್ ಮಾಡಿರ್ತಾರೆ. ಸೊ ಆ ಅಂಡರ್ಲೈನ್ ಮಾಡಿದಂಥ ಸೆಂಟೆನ್ಸ್ ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಹೇಳಬೇಕು. ನೋಡಿ, ಡೈಲಾಗ್ ಏನಿದೆ, ಪೇಷಂಟ್ ಹೇಳ್ತಾರೆ ಗುಡ್ ಮಾರ್ನಿಂಗ್ ಡಾಕ್ಟರ್ ಅಂತ. ಸೊ ಅದಕ್ಕೆ ಡಾಕ್ಟರ್ ಹೇಳ್ತಾರೆ ವೆರಿ ಗುಡ್ ಮಾರ್ನಿಂಗ್, ಹೌ ಆರ್ ಯು ನೌ, ಹೇಗಿದ್ದೀರಾ ಅಂತ ಕೇಳ್ತಾರೆ ಡಾಕ್ಟರ್. ಅದಕ್ಕೆ ಪೇಷಂಟ್ ಹೇಳ್ತಾರೆ ಐ ಆಮ್ ಸ್ಟಿಲ್ ಸಫರಿಂಗ್ ಫ್ರಮ್ ಫೀವರ್ ಆ್ಯಂಡ್ ಕೋಲ್ಡ್, ನನಗೆ ಇನ್ನೂ ಜ್ವರ ಮತ್ತು ನೆಗಡಿ, ಶೀತ ಕಡಿಮೆ ಆಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಯು ನೀಡ್ ಟು ಟೇಕ್ ದಿಸ್ ಮೆಡಿಸಿನ್ ಟ್ವೈಸ್ ಅ ಡೇ ಫಾರ್ ಅ ವೀಕ್. ಈ ಒಂದು ಟ್ಯಾಬ್ಲೆಟ್ಸ್ ಏನಿದೆ, ಈ ಒಂದು ಔಷಧಿ ಏನಿದೆ, ದಿನಾಲು 2 ಟೈಮು 1 ವಾರದವರೆಗೆ ತೆಗೆದುಕೋಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಅದಕ್ಕೆ ಪೇಷಂಟ್ ಹೇಳ್ತಾರೆ ಓಕೆ ಥ್ಯಾಂಕ್ ಯು ಡಾಕ್ಟರ್ ಅಂತ. ಸೊ ಇಲ್ಲಿ ಥ್ಯಾಂಕ್ ಯು ಅಂತ ಏನಿದೆ ಈ ಒಂದು ವರ್ಡ್ಗಳಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಹೇಳಬೇಕು. ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಆ ಸೆಂಟೆನ್ಸ್ ಏನು ಅರ್ಥ ಕೊಡ್ತಾ ಇದೆ ನೋಡಿ. ಎ ಅಪಾಲಜಿ ಅಂದರೆ ಕ್ಷಮೆ ಕೇಳೋದು. ಇಲ್ಲಿ ಪೇಷಂಟ್ ಥ್ಯಾಂಕ್ ಯು ಅಂದ್ರೆ ಕ್ಷಮೆ ಕೇಳ್ತಾ ಇದ್ದಾರಾ? ನೋ. ಇನ್ನು ಬಿ ಶೋವಿಂಗ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಯನ್ನು ಅರ್ಪಿಸೋದು ಅಂತ. ಇನ್ನು ಸಿ ಏನಿದೆ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್, ಸೂಚನೆಗಳನ್ನು ಕೊಡೋದು. ಡಿ ಕಂಪ್ಲೇನಿಂಗ್, ದೂರುವುದು, ಕಂಪ್ಲೇಂಟ್ ಮಾಡೋದು. ಸೊ ಇಲ್ಲಿ ಪೇಷಂಟ್ ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ. ಸೊ ಹೀಗಾಗಿ ಇದೇನಾಗುತ್ತೆ, ಆಪ್ಷನ್ ಬಿ ಶೋವಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಆಗುತ್ತೆ. ಸೊ ನಾವು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಬರೋಣ. 1ನೇ ಪ್ರಶ್ನೆ ಆಪ್ಷನ್ ಬಿ ಶೋವಿಂಗ್ ಗ್ರ್ಯಾಟಿಟ್ಯೂಡ್. ಓಕೆ, ನೆಕ್ಸ್ಟ್ 2ನೇ ಪ್ರಶ್ನೆ ಏನಿದೆ, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್.
ಈ ಕೆಳಗಿನ ಒಂದು ಸೆಂಟೆನ್ಸನ್ನು ಓದ್ಕೊಂಡು ಇನ್ಫಿನಿಟಿವನ್ನು ಸೆಲೆಕ್ಟ್ ಮಾಡಿ ಅಂತ ಇದೆ. ಇನ್ಫಿನಿಟಿವ್ ಅಂದರೆ ಏನು? 2+ ವರ್ಬ್ ಇರ್ತಕ್ಕಂಥ ವರ್ಡ್. ಸ್ಟೇಟ್ಮೆಂಟ್ ಏನಿದೆ ಅಂದರೆ, ಸಿ ಪ್ರಾಮಿಸ್ ಟು ಹೆಲ್ಪ್ ಹರ್ ಯಂಗರ್ ಬ್ರದರ್. ಅವಳು ಪ್ರಾಮಿಸ್ ಮಾಡ್ತಾಳೆ ತನ್ನ ಒಂದು ಚಿಕ್ಕ ಸಹೋದರನಿಗೆ ಸಹಾಯ ಮಾಡ್ತೀನಿ ಅಂತ. ಸೊ ಈ ಸೆಂಟೆನ್ಸಲ್ಲಿ ಇನ್ಫಿನಿಟಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಪ್ರಾಮಿಸ್ಡ್, ಆಪ್ಷನ್ ಬಿ ಬ್ರದರ್, ಆಪ್ಷನ್ ಸಿ ಹರ್ ಯಂಗರ್, ಡಿ ಟು ಹೆಲ್ಪ್. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಟು ಹೆಲ್ಪ್. ನನಗಾಗಲೇ ಹೇಳಿದೆ 2+ ವರ್ಬ್ ಇರ್ತಕ್ಕಂಥ ಉತ್ತರ ಏನಿದೆ ಅದು ಕರೆಕ್ಟ್ ಆಗಿರುತ್ತೆ. ಹೀಗಾಗಿ ಇಲ್ಲಿ 2+ ಹೆಲ್ಪ್ ಅಂತ ನಾವು ಆಪ್ಷನ್ ಡಿ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕೀ ಆನ್ಸರಲ್ಲಿ ಕೂಡ ಸರಿಯಾಗಿ ಉತ್ತರ ಆಗಿರೋಣ ಆಪ್ಷನ್ ಎರಡನೇದು ಡಿ ಇದೆ, ಟು ಹೆಲ್ಪ್. ಓಕೆ, ಈಗ ಮೇನ್ ಕ್ವಶನ್ ನಂಬರ್ 2 ಅಲ್ಲಿ ಡೂ ಆಸ್ ಎ ಡೈರೆಕ್ಟೆಡ್. ಇಲ್ಲಿ 2 ಪ್ರಶ್ನೆಗಳಿವೆ, ಒಂದೊಂದು ಅಂಕದ್ದು. ಅದರಲ್ಲಿ ಒಂದು 3ನೇ ಪ್ರಶ್ನೆ ಏನಿದೆ ಅಂದರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್. ಈ ಕೆಳಗೆ ಕೊಟ್ಟಂಥ ಪದಗಳಲ್ಲಿ 1 ಸಿಲೆಬಲ್ ಇದ್ದಂಥ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 4 ಪದ ಕೊಟ್ಟಿದ್ದಾರೆ: ರೀಚ್, ಸಿಲ್ವರ್, ವೆಂಚರ್, ಪೇಪರ್. 1 ಸಿಲೆಬಲ್ ಇದ್ದಂಥ ಪದ ಯಾವುದು? ನೋಡಿ, ರೀಚ್, ಸಿಲ್ವರ್, ವೆಂಚರ್, ಪೇಪರ್. ಇಲ್ಲಿ ರೀಚ್ ಅನ್ನೋದು 1 ಸಿಲೆಬಲ್ ಅಂತ ಪದವಾಗಿದೆ. ಸೊ ನಾವು ಕೀ ಆನ್ಸರ್ ನೋಡ್ಕೊಂಡ್ಬರೋಣ, ರೀಚ್. ಓಕೆ, ಸರಿಯಾಗಿದೆ. 4ನೇ ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೋಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಈ ಕಾಲಮ್ ಎ ಅಲ್ಲಿ 1 ಪದ ಕೊಟ್ಟಿರ್ತಾರೆ, ಕಾಲಮ್ ಬಿ ಅಲ್ಲಿ 4 ಪದ ಕೊಟ್ಟಿರ್ತಾರೆ. ಇವಕ್ಕೆ ಮ್ಯಾಚ್ ಮಾಡಬೇಕು. ಅಂದರೆ ಈ ಎ ವರ್ಡ್, ಎ ಅಲ್ಲಿ ಕೊಟ್ಟಂಥ ವರ್ಡು ಬಿ ಅಲ್ಲಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡಬೇಕು. ನೋಡಿ, ಎ ಅಲ್ಲಿ ಏನಿದೆ? ಲೌಡ್. ಲೌಡ್ ಅಂದರೆ ಜೋರಾಗಿ ಕೂಗೋದು. ಓಕೆ, ನಾಯ್ಸ್, ಬುಕ್, ಸೈಲೆನ್ಸ್, ಲೈಟ್. ಇಲ್ಲಿ ಯಾವುದು ಜೋಡಿ ಆಗುತ್ತೆ ಅಂದರೆ ಲೌಡ್, ನಾಯ್ಸ್. ನಾಯ್ಸ್ ಅಂದರೆ ಗದ್ದಲ, ಜೋರಾಗಿ ಗದ್ದಲ ಮಾಡೋದು ಅಂತ. ಸೊ ಆನ್ಸರ್ ನೋಡ್ಕೊಂಬರೋಣ, ಲೌಡ್, ನಾಯ್ಸ್. ಓಕೆ, ಈ ಮೇನ್ ಕ್ವೆಶನ್ ನಂಬರ್ 3 ಹೋಗೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ ಇದೆ. ಸೊ ಇದು 2 ಅಂಕದ ಪ್ರಶ್ನೆಗಳಿವೆ, 3 ಇರುತ್ತೆ, ಒಟ್ಟಾರೆ 6 ಅಂಕ. ಈಗ ಇದರಲ್ಲಿ ನಮ್ಮ ಪ್ರಶ್ನೆ ಏನಿದೆ 5ನೇದಂದ್ರೆ, ವಾಟ್ ಕೈಂಡ್ ಆಫ್ ಲೈಫ್ ಡಿಡ್ ಭಗತ್ ಸಿಂಗ್ ಡಿಸೈರ್ ಟು ಲೀಡ್. ಡಿಸೈರ್ ಅಂದರೆ ಬಯಸೋದು, ಲೀಡ್ ಅಂದರೆ ನಡೆಸೋದು. ಸೊ ಭಗತ್ ಸಿಂಗ್ ಅವರು ಯಾವ ಥರದ ಒಂದು ಜೀವನವನ್ನು ನಡೆಸಬೇಕಂತ ಬಯಸ್ತಾ ಇದ್ರು, ಯಾವ ಥರ ಬದುಕಬೇಕಂತ ಇಷ್ಟಪಡ್ತಿದ್ರು ಭಗತ್ ಸಿಂಗ್ ಅವರು. ಇದು ದ ವಿಲ್ ಆಫ್ ಸ್ಯಾಕ್ರಿಫೈಸ್ ಅಂತಕ್ಕಂಥ ಪಾಠದಿಂದ ಈ ಒಂದು ಪ್ರಶ್ನೆ. ಸೊ ಆನ್ಸರ್ ನೋಡ್ಕೊಂಬರೋಣ. 5ನೇ ಪ್ರಶ್ನೆ ಉತ್ತರ ಏನಿದೆ ಇಲ್ಲಿದೆ ನೋಡಿ. ಭಗತ್ ಸಿಂಗ್ ವಾಂಟೆಡ್ ಟು ಲಿವ್ ಅ ಫ್ರೀ ಆ್ಯಂಡ್ ನ್ಯಾಚುರಲ್ ಲೈಫ್. ಭಗತ್ ಸಿಂಗ್ ಅವರು ಸ್ವಾತಂತ್ರ್ಯವಾದ ಜೀವನ ಮತ್ತು ನೈಸರ್ಗಿಕವಾದ ಜೀವನದಲ್ಲಿ ಬದುಕಬೇಕಂತ ಇಷ್ಟಪಡ್ತಿದ್ರು. ಹಿ ಡಿಡ್ ನಾಟ್ ಲೈಕ್ ದ ಐಡಿಯಾ ಆಫ್ ಬೀಯಿಂಗ್ ಅ ಪ್ರಿಸನರ್. ಪ್ರಿಸನರ್ ಅಂದರೆ ಕೈದಿಗಳು, ಜೈಲಲ್ಲಿರ್ತಕ್ಕಂಥ ಕೈದಿಗಳು. ಸೊ ಒಂದು ಖೈದಿ ಥರ, ಅಪರಾಧಿಗಳ ಥರ ಜೈಲಲ್ಲಿ, ಬಂಧನದಲ್ಲಿ ಬದುಕೋಕೆ ಅವರಿಗೆ ಇಷ್ಟ ಇರ್ತಾ ಇರಲಿಲ್ಲ. ಫಾರ್ ಹಿಮ್ ಫ್ರೀಡಮ್ ವಾಸ್ ಮೋರ್ ಇಂಪಾರ್ಟೆಂಟ್ ದೆನ್ ಲಿವಿಂಗ್ ಇನ್ ಕ್ಯಾಪ್ಟಿವಿಟಿ. ಅಂದರೆ ಬಂಧನದಲ್ಲಿ ಇರೋದಕ್ಕಿಂತ ಸ್ವಾತಂತ್ರ್ಯವಾಗಿ ಬದುಕೋದೇ ಜೀವನ ಅಂತ ನಂಬಿದ್ರು. ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 6. ವಾಟ್ ಈಸ್ ಡಾಕ್ಟರ್ ಅಬ್ದುಲ್ ಕಲಾಮ್ಸ್ ವಿಷನ್ ಆಫ್ ಇಂಡಿಯಾ ಇನ್ 2020? 2020 ಮೀನ್ಸ್ 2020. ಅಬ್ದುಲ್ ಕಲಾಂ ಅವರು ನಮ್ಮ ಭಾರತ 2020ರವರೆಗೆ ಯಾವ ಥರ ಆಗಬೇಕು ಅಂತ ಕನಸ್ಕೊಂಡಿದ್ರು ಅಂತ. ಓಕೆ, ಇದು ಟು ಮೈ ಕಂಟ್ರಿ ಮೇನ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಉತ್ತರ ನೋಡ್ಕೊಂಬರೋಣ. ಅಬ್ದುಲ್ ಕಲಾಂ ಅವರ ಒಂದು ಕನಸು ಏನಾಗಿತ್ತು ಅನ್ನೋದು. 6ನೇ ಪ್ರಶ್ನೆ, ಡಾಕ್ಟರ್ ಅಬ್ದುಲ್ ಕಲಾಂ ವಾಂಟೆಡ್ ಇಂಡಿಯಾ ಟು ಬಿ ಲಿಟ್ರೇಟ್ ಆ್ಯಂಡ್ ಫ್ರೀ ಫ್ರಾಮ್ ಪವರ್ಟಿ ಬೈ 2020. ಸೊ ಅಬ್ದುಲ್ ಕಲಾಂ ಅವರ ಒಂದು ಕನಸು ಏನಾಗಿತ್ತು ಅಂದರೆ, ನಮ್ಮ ಭಾರತ ಲಿಟ್ರೇಟ್ ಆಗಬೇಕು. ಲಿಟ್ರೇಟ್ ಅಂದರೆ ಸಾಕ್ಷರಸ್ಥರಾಗಬೇಕು, ಎಲ್ಲರೂ ಓದು ಬರುವುದನ್ನು ಕಲಿಬೇಕು ಅಂತ. ಇನ್ನು ಫ್ರೀ ಫ್ರಮ್ ಪವರ್ಟಿ ಅಂದರೆ ಬಡತನ, ಇನ್ನು ಬಡತನ ಮುಕ್ತ ರಾಷ್ಟ್ರ ಆಗಬೇಕು. ನಮ್ಮ ದೇಶದಲ್ಲಿ ಅನಕ್ಷರತೆ ಇರಬಾರ್ದು, ಎಲ್ಲರೂ ಶಾಲೆ ಕಲ್ತಿರಬೇಕು ಮತ್ತು ಬಡತನ ಇರಬಾರ್ದು ಅಂತ ಕನ್ಸ್ಕೊಂಡಿದ್ರು. ಹಿ ಡ್ರೀಮ್ಡ್ ಆಫ್ ಇಂಡಿಯಾ ಬೀಯಿಂಗ್ ಲೆಡ್ ಬೈ ನೋಬೆಲ್ ಲೀಡರ್ಸ್. ನೋಬೆಲ್ ಲೀಡರ್ಸ್ ಅಂದರೆ ಶ್ರೇಷ್ಠ ನಾಯಕರು, ಉದಾತ್ತ ನಾಯಕರು. ನಮ್ಮ ದೇಶ ಒಳ್ಳೆ ನಾಯಕರು ಆಳಬೇಕು ಅಂತ ಬಯಸ್ತಾ ಇದ್ರು. ಸೈಂಟಿಸ್ಟ್ಸ್ ಆ್ಯಂಡ್ ಟೆಕ್ನಾಲಜಿಸ್ಟ್ಸ್. ಸೈಂಟಿಸ್ಟ್ಸ್ ಅಂದರೆ ವಿಜ್ಞಾನಿಗಳು, ಟೆಕ್ನಾಲಜಿಸ್ಟ್ಸ್ ಅಂದರೆ ತಂತ್ರಜ್ಞಾನಿಗಳು. ವರ್ಕ್ ಫಾರ್ ಕಾಮನ್ ಪೀಪಲ್. ಇನ್ನು ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಸಾಮಾನ್ಯ ಜನರಿಗಾಗಿ ಏನಾದರೂ ಸಂಶೋಧನೆ ಮಾಡಬೇಕು, ಅವರಿಗಾಗಿ ದುಡಿಬೇಕು ಅಂತ ಬಯಸ್ತಾ ಇದ್ರು.
ನೆಕ್ಸ್ಟ್ ಕ್ವೆಶನ್ ನಂಬರ್ 7. ವೈ ಡಿಡ್ ಎ ಟಾಮ್ ವಾಂಟೆಡ್ ಟು ಬಿ ಅ ಸಿಕ್? ಸಿಕ್ ಅಂದರೆ ಕಾಯಿಲೆ ಅಥವಾ ಜ್ವರ. ಸೊ ಟಾಮ್ ತನಗೆ ಏನಾದರೂ ಕಾಯಿಲೆ ಬರಬೇಕು, ಜ್ವರ ಬರಬೇಕು ಅಂತ ಯಾಕೆ ಬಯಸ್ತಾ ಇದ್ದ ಅಂತ ಪ್ರಶ್ನೆ. ಇದು ಸಪ್ಲಿಮೆಂಟರಿ ರೀಡಿಂಗ್ ಮಂಡೇ ಮಾರ್ನಿಂಗ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಸೊ ನೋಡೋಣ, ಯಾಕೆ ಟಾಮ್ಗೆ ಕಾಯಿಲೆ ಬರಬೇಕಂತ ಬಯಸ್ತಾ ಇದ್ದ. ಆನ್ಸರ್: ಟಾಮ್ ವಾಂಟೆಡ್ ಬಿ ಸಿಕ್ ಬಿಕಾಸ್ ಹಿ ಡಿಡ್ ನಾಟ್ ವಾಂಟ್ ಟು ಗೋ ಟು ಸ್ಕೂಲ್. ಆತನಿಗೆ ಶಾಲೆಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಹೀಗಾಗಿ ಏನಾದರೂ ಮಾಡಿ ತಪ್ಪಿಸ್ಕೋಬೇಕು, ಮನೇಲಿ ಉಳ್ಕೋಬೇಕು ಅಂತ ಬಯಸ್ತಾ ಇದ್ದ. ಆ್ಯಂಡ್ ಪ್ರಿಫರ್ ಟು ಸ್ಟೇ ಹೋಮ್ ಆ್ಯಂಡ್ ಪ್ಲೇ ಇನ್ಸ್ಟೆಡ್. He saw being sick as a way to escape of the monotony of his school day. ಈ ಶಾಲೆಗೆ ಹೋಗೋದು, ಶಾಲೆಯಿಂದ ಅಲ್ಲೆಲ್ಲ ಕೆಲಸ ಮಾಡೋದು, ಈ ಥರದ ಒಂದು 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 ಕಂಟಿನ್ಯೂಸ್ ವರ್ಕ್ ಇರುತ್ತೆ, ಅವನಿಗೆ ತುಂಬ ಬೋರ್ ಆಗಿರುತ್ತೆ. ಹೀಗಾಗಿ ಆತನಿಗೆ ಮನೇಲಿ ಉಳ್ಕೊಂಡು ಆಟ ಆಡಬೇಕಂತ ಬಯಸ್ತಾ ಇದ್ದ. ಹೀಗಾಗಿ ತನಗೆ ಕಾಯಿಲೆ ಬರಬೇಕು ಅಂತ ಬಯಸ್ತಾ ಇದ್ದ. ಓಕೆ, ಈಗ ಮೇನ್ ಕ್ವೆಶನ್ ನಂಬರ್ 4 ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 sentences ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಸೊ 3 ಅಂಕದ 2 ಪ್ರಶ್ನೆಗಳು, ಒಟ್ಟಾರೆ 6 ಅಂಕ. 8ನೇ ಪ್ರಶ್ನೆ ಏನಿದೆ, ವಾಟ್ ಈಸ್ ಫ್ರೀಡಮ್? ಸ್ವಾತಂತ್ರ್ಯ ಅಂದರೆ ಏನು? ಆ್ಯಂಡ್ ಹೌ ಡಸ್ ದ ಪೊಯೆಟ್ ವಾಂಟ್ ಟು ಸೆಲೆಬ್ರೇಟ್ ಇಟ್? ಮತ್ತು ಸ್ವಾತಂತ್ರ್ಯವನ್ನು ಯಾವ ಥರ ಆಚರಣೆ ಮಾಡಬೇಕು ಅಂತ ಕವಿ ಬಯಸ್ತಾ ಇದ್ರು. ಇಲ್ಲಿ 8ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆ ಇವೆ. ಸ್ವಾತಂತ್ರ್ಯ ಅಂದರೆ ಏನು ಮತ್ತು ಸಿಕ್ಕಂಥ ಸ್ವಾತಂತ್ರ್ಯವನ್ನು ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ನಿಮಗೆ ಗೊತ್ತಾಗಿದೆ ಯಾವ ಪದ್ಯ ಅನ್ನೋದು. ದ ಸಾಂಗ್ ಆಫ್ ಫ್ರೀಡಮ್ ಅಂತಕ್ಕಂಥ ಒಂದು ಪೊಯಮ್ದಿಂದ ಈ ಪ್ರಶ್ನೆ ಇದೆ. ಸೊ ಆನ್ಸರ್ ನೋಡ್ಕೊಂಬರೋಣ. 8ನೇ ಪ್ರಶ್ನೆದು, ಅಕಾರ್ಡಿಂಗ್ ಟು ದಿ ಪೊಯೆಟ್ ಫ್ರೀಡಮ್ ಈಸ್ ಫ್ರೀಡಮ್ ಆಫ್ ಥಾಟ್ ಆ್ಯಂಡ್ ಎಕ್ಸ್ಪ್ರೆಷನ್. ಸೊ ಕವಿ ಪ್ರಕಾರ ಸ್ವಾತಂತ್ರ್ಯ ಅಂದರೆ ಏನು? ಯೋಚನೆಗಳಿಂದ ಸ್ವಾತಂತ್ರ್ಯ, ದಾಸತೆ ಮುಕ್ತದಿಂದ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಫ್ರೀಡಮ್ ಫ್ರಮ್ ಸೂಪರ್ಸ್ಟಿಷನ್ಸ್ ಅಂದರೆ ಮೂಢನಂಬಿಕೆಗಳಿಂದ ಹೊರಬರೋದು, ಅದು ಕೂಡ ಸ್ವಾತಂತ್ರ್ಯ. ಆ್ಯಂಡ್ ದ ಬಾಂಡ್ ಆಫ್ ಸೋಷಿಯಲ್ ಎವಿಲ್ಸ್ ಅಂದರೆ ಸಾಮಾಜಿಕ ಪಿಡುಗುಗಳಿಂದ ಹೊರಗೆ ಬರೋದು ಕೂಡ ಸ್ವಾತಂತ್ರ್ಯ ಅಂತ ಕವಿ ಹೇಳ್ತಾ ಇದ್ರು. ಸೊ ಈಗ ನಮಗೆ ಸ್ವಾತಂತ್ರ್ಯ ಅಂದರೆ ಏನು ಗೊತ್ತಾಯಿತು. ಇನ್ನು ಸಿಕ್ಕಂಥ ಸ್ವಾತಂತ್ರ್ಯವನ್ನು ಯಾವ ಥರ ಆಚರಣೆ ಮಾಡಬೇಕು? ದ ಪೊಯೆಟ್ ಸೆಲೆಬ್ರೇಟ್ಸ್ ದ ಫ್ರೀಡಮ್ ಆಫ್ ಅವರ್ ನೇಷನ್ ವಿತ್ ಸಾಂಗ್ಸ್ ಆ್ಯಂಡ್ ಡ್ಯಾನ್ಸ್. ಸೊ ಹಾಡುಗಳನ್ನು ಹಾಡ್ತಾ, ನೃತ್ಯ, ಡ್ಯಾನ್ಸನ್ನು ಮಾಡ್ತಾ ಆಚರಣೆ ಮಾಡಿ ಅಂತ ಹೇಳ್ತಾ ಇದ್ರು. ಆಲ್ ರಿಜಾಯ್ಸ್ ಬಿಕಾಸ್ ಆಫ್ ಅಟೈನಿಂಗ್ ಫ್ರೀಡಮ್ ಫ್ರಮ್ ದಿ ಬ್ರಿಟಿಷ್ ರೂಲ್. ಸೊ ಬ್ರಿಟಿಷರ ಒಂದು ಆಳ್ವಿಕೆಯಿಂದ ನಾವು ಮುಕ್ತಿಯನ್ನು ಪಡೆದಿದ್ವಿ. ಈ ಒಂದು ಸಮಯದಲ್ಲಿ ನಾವು ಏನು ಮಾಡಬೇಕು? ಸಂತೋಷದಿಂದ ಕುಣಿಬೇಕು, ಹಾಡಬೇಕು ಅಂತ ಹೇಳ್ತಾ ಇದ್ರು. ಓಕೆ, 9ನೇ ಪ್ರಶ್ನೆ ಹೋಗೋಣ ಈಗ. ಹೌ ಡಸ್ ಅ ಪರ್ಸನ್ ಫೀಲ್ ವೆನ್ ಹಿ ಈಸ್ ಯೂತ್ಫುಲಿ? ಸೊ ತಾರುಣ್ಯ ಇದ್ದಾಗ ವ್ಯಕ್ತಿ ಯಾವ ಥರ ಫೀಲ್ ಮಾಡ್ಕೋತಾನೆ, ಯಾವ ಥರ ಅನುಭವಿಸ್ತಾನೆ ತನ್ನ ತಾರುಣ್ಯವನ್ನು? ಅಂದರೆ ಒಟ್ಟಾರೆ ತಾರುಣ್ಯಾವಸ್ಥೆಯಲ್ಲಿ ನಾವು ಹೇಗಿರ್ತೀವಿ ಅನ್ನೋದು ಪ್ರಶ್ನೆ. ಸೊ ಇದು ಇಟ್ ನೆವರ್ ಕಮ್ಸ್ ಅಗೇನ್ ಅಂತಕ್ಕಂಥ ಒಂದು ಪದ್ಯದಿಂದ ಈ ಪ್ರಶ್ನೆ. ಆನ್ಸರ್ ನೋಡ್ಕೊಂಬರೋಣ. ವೆನ್ ಅ ಪರ್ಸನ್ ಈಸ್ ಯೂತ್ಫುಲ್ ದೇ ಫೀಲ್ ಸ್ಟ್ರಾಂಗ್, ಎನರ್ಜೆಟಿಕ್ ಆ್ಯಂಡ್ ಫುಲ್ ಆಫ್ ಲೈಫ್. ಸೊ ತಾರುಣ್ಯಾವಸ್ಥೆಯಲ್ಲಿ ವ್ಯಕ್ತಿ ಹೆಂಗೆ ಅನ್ಕೋತಂದ್ರೆ ನಾವು ತುಂಬ ಶಕ್ತಿಶಾಲಿಯಾಗಿದ್ದೀವಿ ಅಂತ ಅನಿಸ್ತದೆ, ಮತ್ತು ತುಂಬ ಎನರ್ಜೆಟಿಕ್, ತುಂಬ ನಮ್ಮಲ್ಲಿ ಚೈತನ್ಯ ಇದೆ ಅಂತ ಅನಿಸುತ್ತೆ. ಇನ್ನು ಲೈಫನ್ನು ತುಂಬ ಫುಲ್ ಹ್ಯಾಪಿಯಾಗಿ ನಾವು ಲೀಡ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಅಷ್ಟು ಹೊಸ ಜೋಶ್ ಇರುತ್ತೆ ನಮ್ಮ ತಾರುಣ್ಯಾವಸ್ಥೆಯಲ್ಲಿ. ಯೂತ್ ಈಸ್ ಅ ಟೈಮ್ ಫಿಲ್ಡ್ ವಿತ್ ಅ ಸ್ವೀಟ್ ಡ್ರೀಮ್ಸ್. ಇನ್ನು ತಾರುಣ್ಯಾವಸ್ಥೆ ಅಂದರೆ ಹೆಂಗಂದರೆ ಒಂದು ಸ್ವೀಟ್ ಆದ ಡ್ರೀಮ್, ಕಲ್ಪನೆಗಳು, ಹೊಸ ಹೊಸ ಕನಸುಗಳು ಕಾಣ್ತಕ್ಕಂಥ ಒಂದು ಹಂತ ಅಂತ ಹೇಳ್ತೀವಿ. ಆ್ಯಂಡ್ ಹೋಪ್ಸ್ ಫಾರ್ ದಿ ಫ್ಯೂಚರ್. ಇನ್ನು ಭರವಸೆಯಲ್ಲಿ ನಾನು ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು ಅಂತ ಯೋಚನೆ ಮಾಡ್ತಾ ಹಗಲುಗನಸು ಕಾಣ್ತಾ ಬದುಕ್ತಿರ್ತೀವಿ. ಬಟ್ ಒನ್ಸ್ ಯೂತ್ ಈಸ್ ಗಾನ್ ಇಟ್ ಕೆನಾಟ್ ಬಿ ಬ್ರಾಡ್ ಬ್ಯಾಕ್, ಮೇಕಿಂಗ್ ಇಟ್ ಅ ಪ್ರೀಸಿಯಸ್ ಫೇಸ್ ಆಫ್ ಲೈಫ್. ಅದಕ್ಕೆ ಕವಿ ಹೇಳ್ತಾರೆ, ಇಂಥ ಒಂದು ಸುಂದರವಾದ ಒಂದು ತಾರುಣ್ಯಾವಸ್ಥೆಯನ್ನು ಹೋದರೆ, ಒಂದು ಕಳ್ಕೊಂಡ್ಬಿಟ್ರೆ ಮತ್ತೆ ಸಿಗೋದಿಲ್ಲ, ಹೀಗಾಗಿ ಅದನ್ನು ಅನುಭವಿಸಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 5 ಬರ್ತಾ ಇದ್ವಿ. ರೈಟ್ ಎನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಸೊ ಈ ಕೆಳಗಡೆ ಕೊಟ್ಟಂಥ ಎಸ್ಸೆಗಳಲ್ಲಿ ಯಾವುದಾದ್ರೂ ಒಂದು ಬರೀರಿ ಅಂತ ಹೇಳಿದ್ದಾರೆ. ಇದು 4 ಅಂಕದ ಒಂದು ಪ್ರಶ್ನೆ. ಸೊ ಏನಿದೆ ನೋಡಿ, 1ನೇ ಎಸ್ಸೆ ಏನಿದೆ, ಬ್ಯಾನ್ ಆನ್ ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕನ್ನು ನಿಷೇಧಿಸೋದು. ಬಿ ಇಂಟರ್ನೆಟ್ ಅಂದರೆ ಅಂತರ್ಜಾಲ. ಸಿ ಏರ್ ಪೊಲ್ಯೂಷನ್ ಅಂದರೆ ವಾಯು ಮಾಲಿನ್ಯ.
ಸೊ ಈಗಾಗಲೇ ನಮ್ಮ ಯೂಟ್ಯೂಬಲ್ಲಿ ಎಲ್ಲ ಒಂದು ಎಸ್ಸೆಗಳನ್ನ ಮಾಡಿದ್ದೀವಿ. ಸುಮಾರು 40 ಎಸ್ಸೆಗಳನ್ನ ಈಗಾಗಲೇ ನಾನು ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾಡಿದ್ದೀನಿ. ಅವುಗಳನ್ನ ನೋಡಿದ್ರೆ ಅಂದರೆ ಕೂಡ ಅದ್ರ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ನೀವು ಸರ್ಚ್ ಮಾಡ್ಬೋದು. ಜೊತೆಗೆ ನಿಮ್ಗೆ ಯಾವುದಾದ್ರೂ ಎಸ್ಸೆ ಬೇಕಾಗಿದ್ದರೆ, ಫಾರ್ ಎಕ್ಸಾಂಪಲ್ ಏರ್ ಪೊಲ್ಯೂಷನ್ ಎಸ್ಸೆ ಬೇಕಾಗಿದ್ದರೆ ಏರ್ ಪೊಲ್ಯೂಷನ್ ಬೈ ಕವಿರಾಜ್ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಅಥವಾ ನಿಮ್ಗೆ ಬ್ಯಾನ್ ಆನ್ ಪ್ಲಾಸ್ಟಿಕ್ ಬೇಕಾಗಿದ್ದರೆ ಬ್ಯಾನ್ ಆನ್ ಪ್ಲಾಸ್ಟಿಕ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಸೊ ಇವತ್ತು ನಾನು ಏರ್ ಪೊಲ್ಯೂಷನ್ ಎಸ್ಸೆನ ಒಂದು ಸಾಲ್ವ್ ಮಾಡ್ತೀನಿ. ಆನ್ಸರ್ ನೋಡ್ಕೊಂಬರೋಣ. ಮೊದಲನೇದಾಗಿ ನಾವು ಎಸ್ಸೆ ಟೈಟಲನ್ನು ಬರೀಬೇಕು. ಏರ್ ಪೊಲ್ಯೂಷನ್. ಓಕೆ, ಟೈಟಲ್ ಆದ ನಂತರ ನಾವು ಇಂಟ್ರಡಕ್ಷನನ್ನು ಬರೀಬೇಕು. ಇಂಟ್ರಡಕ್ಷನ್ ಅಂದರೆ ಪೀಠಿಕೆ. ಏರ್ ಪೊಲ್ಯೂಷನ್ ಈಸ್ ಒನ್ ಆಫ್ ದ ಮೋಸ್ಟ್ ಸೀರಿಯಸ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಅಫೆಕ್ಟಿಂಗ್ ದಿ ಪ್ಲಾನೆಟ್ ಟುಡೇ. ಸೊ ಇವತ್ತು ನಮ್ಮ ಭೂಗ್ರಹ ಅನುಭವಿಸ್ತಕ್ಕಂಥ ಅತಿ ಒಂದು ದೊಡ್ಡ ಸಮಸ್ಯೆ, ಪರಿಸರಾತ್ಮಕ ಸಮಸ್ಯೆಯಲ್ಲಿ ಅತಿ ದೊಡ್ಡದಂದರೆ ವಾಯು ಮಾಲಿನ್ಯ. ಇಟ್ ಆಕರ್ಸ್ ವೆನ್ ಪೊಲ್ಯೂಟೆಂಟ್ಸ್ ಸಚ್ ಆಸ್ ಸ್ಮೋಕ್, ಡಸ್ಟ್ ಆ್ಯಂಡ್ ಕೆಮಿಕಲ್ ಗೆಟ್ ಇನ್ ಟು ದ ಏರ್. ಗಾಳಿಯಲ್ಲಿ ಹೊಗೆ ಆಗಿರ್ಬೋದು, ಧೂಳಾಗಿರ್ಬೋದು, ಇತರ ರಾಸಾಯನಿಕಗಳು ಮಿಕ್ಸ್ ಆಗೋದನ್ನು ನಾವು ಏರ್ ಪೊಲ್ಯೂಷನ್ ಅಂತ ಕರಿತೀವಿ. ಇನ್ನು ಕಾಜಸ್ ಆಫ್ ಏರ್ ಪೊಲ್ಯೂಷನ್. ಕಾಜಸ್ ಅಂದರೆ ಕಾರಣಗಳು. ವಾಯು ಮಾಲಿನ್ಯಕ್ಕೆ ಕಾರಣಗಳೇನು? ಇಲ್ಲೊಂದು 3 ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ. ವೆಹಿಕಲ್ ಎಮಿಟ್ ಹಾರ್ಮ್ಫುಲ್ ಗ್ಯಾಸಸ್ ಸಚ್ ಆಸ್ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಆಕ್ಸೈಡ್ಸ್ ಇನ್ ಟು ದಿ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಅಂದರೆ ವಾತಾವರಣ, ಎಮಿಟ್ ಅಂದರೆ ಹೊರಹಾಕೋದು. ಸೊ ಈ ವೆಹಿಕಲ್ಗಳು ಅಂದರೆ ನಾವು ಯೂಸ್ ಮಾಡ್ತಕ್ಕಂಥ ವೆಹಿಕಲ್ ಗಾಡಿಗಳಿರ್ತಾವಲ್ಲ, 2 ವೀಲರ್ಸ್ ಆಗಿರ್ಬೋದು, 3 ವೀಲರ್ಸ್, ಲಾರಿಗಳು, ಬಸ್ಸುಗಳು, ಇವೆಲ್ಲ ವೆಹಿಕಲ್ಗಳು ಏನು ಮಾಡ್ತಂದರೆ ವಾತಾವರಣದಲ್ಲಿ ಕಾರ್ಬನ್ ಮೊನಾಕ್ಸೈಡನ್ನು, ನೈಟ್ರೋಜನ್ ಆಕ್ಸೈಡ್ಗಳನ್ನು ಬಿಡುತ್ತೆ. ಸೊ ಹೀಗಾಗಿ ವಾಯು ಮಾಲಿನ್ಯ ಆಗುತ್ತೆ. ಇನ್ನು ಎರಡನೇ ಪಾಯಿಂಟ್ ಏನು? ಫ್ಯಾಕ್ಟ್ರೀಸ್ ಎಮಿಟ್ ಪೊಲ್ಯೂಟೆಂಟ್ಸ್ ಸಚ್ ಆಸ್ ಸ್ಮೋಕ್, ಕೆಮಿಕಲ್ಸ್ ಆ್ಯಂಡ್ ಪರ್ಟಿಕ್ಯುಲರ್ ಮ್ಯಾಟರ್. ಇನ್ನು ಕೈಗಾರಿಕೆ ಇರುತ್ತೆ ನೋಡಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು. ಆ ಫ್ಯಾಕ್ಟ್ರಿಯಿಂದ ಬರ್ತಕ್ಕಂಥ ಹೊಗೆ ಆಗಿರ್ಬೋದು, ಆ ರಾಸಾಯನಿಕಯುಕ್ತ ನೀರಾಗಿರ್ಬೋದು, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ರಾಸಾಯನಿಕ ವಸ್ತುಗಳು ಗಾಳಿಯಲ್ಲಿ ಸ್ಪ್ರೆಡ್ ಆಗೋದ್ರಿಂದ ಕೂಡ ಏರ್ ಪೊಲ್ಯೂಷನ್ಗೆ ಕಾರಣ ಆಗುತ್ತೆ. ಇನ್ನು 3ನೇ ರೀಸನ್ ಏನು? ದ ಯೂಸ್ ಆಫ್ ಕೋಲ್. ಕೋಲ್ ಅಂದರೆ ಕಲ್ಲಿದ್ದಲು, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರಿಲೀಸಸ್ ಅ ಲಾರ್ಜ್ ಅಮೌಂಟ್ ಆಫ್ ಪೊಲ್ಯೂಟೆಂಟ್ಸ್ ಇನ್ ಟು ದಿ ಅಟ್ಮಾಸ್ಫಿಯರ್. ಇನ್ನು ನಾವು ಯೂಸ್ ಮಾಡ್ತಕ್ಕಂಥ ಕಲ್ಲಿದ್ದಲಾಗಿರ್ಬೋದು, ಇಂಧನ ಅಂದರೆ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು ಮತ್ತು ಗ್ಯಾಸ್ಗಳಾಗಿರ್ಬೋದು, ಇವೆಲ್ಲ ವಾತಾವರಣಕ್ಕೆ ಸೇರೋದ್ರಿಂದ ಏನಾಗುತ್ತೆ? ವಾಯು ಮಾಲಿನ್ಯ ಆಗುತ್ತೆ. ಇನ್ನು ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್. ವಾಯುಮಾಲಿನ್ಯದಿಂದ ಏನು ಪರಿಣಾಮ ಬೀರುತ್ತೆ ನಮ್ಮ ಮ್ಯಾಗೆ? ಎಫೆಕ್ಟ್ಸ್ ಅಂದರೆ ಪರಿಣಾಮಗಳು. ಮೊದಲನೇ ಪರಿಣಾಮ, ಏರ್ ಪೊಲ್ಯೂಷನ್ ಕಾಜಸ್ ರೆಸ್ಪಿರೇಟರಿ ಡಿಸೀಸಸ್, ಹಾರ್ಟ್ ಡಿಸೀಸಸ್. ಸೊ ವಾಯು ಮಾಲಿನ್ಯದಿಂದ ಏನಾಗುತ್ತೆ ಅಂದರೆ ರೆಸ್ಪಿರೇಟರಿ ಡಿಸೀಸಸ್ ಬರುತ್ತೆ. ರೆಸ್ಪಿರೇಟರಿ ಅಂದರೆ ಶ್ವಾಸಕೋಶ ಅಂತ ಹೇಳ್ತೀವಲ್ಲ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ರೋಗಗಳು, ಕಾಯಿಲೆಗಳು ಬರುತ್ತೆ. ಇನ್ನು ಹಾರ್ಟ್ ಡಿಸೀಸ್, ಹೃದಯದ ಕಾಯಿಲೆಗಳು. ಮತ್ತೇನಾಗುತ್ತೆ 2ನೇ ಪಾಯಿಂಟಲ್ಲಿ? ಇಟ್ ಡ್ಯಾಮೇಜಸ್ ಪ್ಲಾಂಟ್ಸ್, ಆ್ಯನಿಮಲ್ಸ್ ಆ್ಯಂಡ್ ಎಕೋಸಿಸ್ಟಮ್ಸ್ ಅಫೆಕ್ಟಿಂಗ್ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಅಂದರೆ ನಮ್ಮ ಜೀವ ವೈವಿಧ್ಯಗಳು. ಸೊ ಈ ವಾಯು ಮಾಲಿನ್ಯದಿಂದ ಪರಿಸರಗಳ ಮೇಲೆ ಪರಿಣಾಮ ಬೀರುತ್ತೆ, ಪ್ರಾಣಿ ಪಕ್ಷಿಗಳ ಮೇಲೆ ಪರಿಣಾಮ ಬೀರುತ್ತೆ, ನಮ್ಮ ಒಂದು ವಾತಾವರಣ ಇರತಕ್ಕಂಥ ಈ ಪರಿಸರ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ಕ್ಲೈಮೇಟ್ ಚೇಂಜ್ ಕ್ರಿಯೇಟ್ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಚೇಂಜಸ್ ವೆದರ್ ಪ್ಯಾಟರ್ನ್ಸ್. ಸೊ ವಾಯು ಮಾಲಿನ್ಯದಿಂದ ಏನಾಗುತ್ತೆ? ಜಾಗತಿಕ ತಾಪಮಾನ ಜಾಸ್ತಿ ಆಗುತ್ತೆ, ಅಂದರೆ ಹೀಟ್ ಜಾಸ್ತಿ ಆಗುತ್ತೆ. ಜೊತೆಗೆ ನಮ್ಮ ವಾತಾವರಣ ಇರತಕ್ಕಂಥ ಒಂದು ಪ್ಯಾಟರ್ನ್ ಏನಿರುತ್ತೆ, ಆ ಪ್ಯಾಟರ್ನ್ ಕೂಡ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಷ್ಟು ಬರೆದು ಕೊನೆಗೆ ಎಸೆಯಲ್ಲಿ ಕನ್ಕ್ಲೂಷನ್ ಬರೀಬೇಕು. ಕನ್ಕ್ಲೂಷನ್ ಅಂದರೆ ಉಪಸಂಹಾರ. ಇನ್ ಕನ್ಕ್ಲೂಷನ್, ಏರ್ ಪೊಲ್ಯೂಷನ್ ಈಸ್ ಅ ಸೀರಿಯಸ್ ಥ್ರೆಟ್ ಟು ಬೋತ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ದ ಎನ್ವಿರಾನ್ಮೆಂಟ್. ಸೊ ಪರಿಸರ ಮಾಲಿನ್ಯ ಕೇವಲ ನಮ್ಮ ಜೀವಿಗಳಿಗೆ ಅಷ್ಟೇ ಅಲ್ಲದೆ ಪರಿಸರಕ್ಕೂ ಕೂಡ ತುಂಬ ಹಾನಿಯನ್ನು ಮಾಡುತ್ತೆ. ಟು ಪ್ರೊಟೆಕ್ಟ್ ಅವರ್ ಪ್ಲಾನೆಟ್, ಇಟ್ ಈಸ್ ಎಸೆನ್ಷಿಯಲ್ ಟು ಟೇಕ್ ಇಮಿಡಿಯೇಟ್ ಆ್ಯಕ್ಷನ್ ಬೈ ರೆಡ್ಯೂಸಿಂಗ್ ಪೊಲ್ಯೂಷನ್ಸ್, ಯೂಸಿಂಗ್ ಕ್ಲೀನರ್ ಎನರ್ಜಿ ಆ್ಯಂಡ್ ಪ್ರಮೋಟಿಂಗ್ ಎನ್ವಿರಾನ್ಮೆಂಟಲ್ ಅವೇರ್ನೆಸ್. ಹೀಗಾಗಿ ನಮ್ಮ ಈ ವಾತಾವರಣ, ನಮ್ಮ ಜೀವ, ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕಂದ್ರೆ ಏನು ಮಾಡಬೇಕು? ವಾಯು ಮಾಲಿನ್ಯಕ್ಕೆ ಕಾರಣ ಆಗ್ತಕ್ಕಂಥ ಅಂಶಗಳನ್ನ ಬಿಡಬೇಕು, ಮತ್ತು ಹಸಿರು ಅಂದರೆ ಕಾಡುಗಳನ್ನ ಜಾಸ್ತಿ ಬೆಳೆಸಬೇಕು, ಇಂಧನಗಳ ಬಳಕೆ ಕಡಿಮೆ ಮಾಡಬೇಕು, ಜೊತೆಗೆ ಜನರಲ್ಲಿ ಒಂದು ಪರಿಸರದ ಪ್ರಜ್ಞಾನ ಮೂಡಿಸಬೇಕು ಅಂತ. ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದಂಥ FA4ನ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್. ಸೊ ಪ್ರಶ್ನೆ ಪತ್ರಿಕೆ, ಕೀ ಆನ್ಸರ್ ಮತ್ತು ಬ್ಲೂ ಪ್ರಿಂಟ್ ಅನ್ನು ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ more videos. Thank you all.